ಬಾವಣ అడ్వాంటి వస్తావా ಸ್ವಲ್ಪ ಜಗಣ ಯಾವ ಮನುಷ್ಯನಿಗೆ ನಿಯತ್ತಿಲ್ವೋ ಆ ಮನುಷ್ಯ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆಯಿತು, ನಾನು ಅಧ್ಯಕ್ಷರಾದಲ್ಲಿ ಕೂಡ ಅವರು ಶಾಸಕರಾಗಿದ್ದರು. ಆ ಆಶ್ರಯ ಸಮಿತಿಗಳಲ್ಲಿ ಸಹಿ ಕೊಡಬೇಕಾದಾಗ ಯಾವುದೇ ಪೇಪರ್ ತಗೊಂಡವರು ಕೂಡ ಕಣ್ಣಿಗೂ ಸಹಿ ಆಗ್ತಾ ಇದ್ರು. ಶೈಲಿ ಇರ್ತಕ್ಕಂಥ ಮುಖಂಡರು ಕೂಡ ಅವ್ರು ಸಹಿ ಹಾಕಿಸ್ಕೊಂಡು ಭಾಳ ಜನ ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ, ದುರುಪಯೋಗನಾಗಿದೆ ಎಲ್ಲ ಆಗಿದೆ. ಇದೇನಾಯ್ತು ಇಲ್ಲಿ ಎಲ್ಲ ಬಳಸ್ಕೊಂಡ್ರು. ಕೆಲವರು ಅವ್ರನ್ನ ಧಮಕಿ ಹಾಕಿ ಮಾಡಿಸ್ಕೊಳ್ತಾ ಇದ್ರು. ಯಾಕೆ ಮಾತು ಹೇಳಿದೆ ಅಂದರೆ ಅವ್ರ ಅಜಾತ ಶತ್ರು, ಅವ್ರು ದ್ವೇಷ ಮಾಡೋಕ್ಕಾಗ್ತಾ ಇಲ್ಲ, ಬರೋರು ಏನೋ. ಇದಾದ ನಂತರ ಅವ್ರು ನಮ್ಮ ಪಕ್ಷಕ್ಕೆ ಬಂದರು. ಶ್ರೀನಿವಾಸ್ ಗೌಡ್ರೊಟ್ಟಿಗೆ ಶ್ರೀನಿವಾಸ್ ಗೌಡರು, ಆಮೇಲೆ ರಮೇಶ್ ಕುಮಾರ್ ಅವರು, ಈ ಜಿಲ್ಲೆ ಎಲ್ಲ ಪ್ರಭಾವಿ ದಳದ ಮುಖಂಡರು ಕಾಂಗ್ರೆಸ್ಗೆ ಬಂದರು. ಆ ಸಂದರ್ಭದಲ್ಲಿ ನಾರಾಯಣ ಸಾಮಣ್ಣ ಕೂಡ ನಮ್ಮ ಪಕ್ಷಕ್ಕೆ ಬಂದರು. ಒಂದು ಘಟನೆ, ಇವತ್ತು ನಾವು ರಾಮಚಂದ್ರ ಸ್ವಲ್ಪ ಪಟಾಲೇನೋ ಹೊತ್ತು ನಡೆಸ್ತಾ ಇದ್ವಿ. SVH ಹೋಟೆಲಲ್ಲಿ ಒಂದು ಸಭೆ ಕರೆದ್ವಿ. ನಾರಾಯಣ ಸಾಮಣ್ಣನ ಅವತ್ತಿಗೆ ಅವ್ರು ಬಂದರೆ ನಮ್ಮ ಸೀಟ್ ತಗೋದು ಅಲ್ಲಿಂದ ದೇಶ ಶುರು ಮಾಡಿದ್ರು. ಅಲ್ಲಿ ಬಾಬಾ ನಿಂತ್ಕೊಂಡಿದ್ರು. ಕಡೆಗೆ ನಾನೇ ಬಾಣ ಒಳಗಡೆ ಹಾಕಿದ್ದೆ, ಕರ್ಕೊಂಬಂದು ಕೂರಿಸಿದ್ವಿ. ಕಡೆಗಳಿಗೆಯಲ್ಲಿ ಅವ್ರಿಗೆ ಆ ದಳದಿಂದ ಯಾರ್ಯಾರು ಬಂದರು ಎಲ್ಲರೂ ಟಿಕೆಟ್ ಸಿಕ್ತು, ಅವರೊಬ್ಬರು ಸಿಗಲಿಲ್ಲ. ಅವತ್ತು ನಾನು ಶಂಸುದ್ದೀನ್ ಬಾಬು, ಶಿವನಂಜಪ್ಪ ಅವರು, ಭಾರತಣ್ಣವರು, ಸಿದ್ನಂಜಪ್ಪ ಅವರು, ಬಹುಶಃ ಸಭೆಯಲ್ಲಿ ಇವರು ಇರಲಿಲ್ಲ. ಅವತ್ತು ನಾವೆಲ್ಲ ಕೂಡ ಶಿವನಂಜಪಟ್ಟೆ ಸೇರಿದ್ವಿ. ನಮ್ಮ ಶಿವನಂಜಪ್ಪ ಮನೆಯಲ್ಲಿ ಒಂದು ಸಭೆ ಬದಲು ಸಭೆ ಮಾಡಿದ್ವಿ. ಎರಡನೇ ಸರಿ ಇವ್ರನ್ನ ಕರೆಸ್ಕೊಂಡ್ವಿ. ಆ ಸಭೆ ಮಾಡಿ ತೀರ್ಮಾನ ಮಾಡಿದ್ವಿ, ನಾವು ಎಲ್ಲ ಕೂಡ ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾರಾಯಣ ಸ್ವಾಮಿ ಅವರನ್ನ ಬೆಂಬಲಿಸಿ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ತೀರ್ಮಾನ ತಗೊಂಡ್ರು. ಎರಡನೇ ಸಭೆಗೆ ಇವ್ರನ್ನ ಕರೆಸ್ಕೊಂಡು ನೀವೇನು ನಿಲ್ಲಬೇಕು, ನೀವು ಯಾವುದೇ ಒತ್ತಡಕ್ಕೆ ಬಡಿಬಾರ್ದು, ನಾಳೆ ಬೆಳಗ್ಗೆ ನಿಮ್ಗೆ ಏನಾದರೂ KH ಬಿರಿಯಪ್ಪ ಅವ್ರು ಏನಾದರೂ ಹೇಳಿದ್ರೆ ನೀವು ಸರೆಂಡರ್ ಆಗಿಬಿಡ್ತೀರಾ ಅಂತೇಳಿ ನಾವೆಲ್ಲ ತಾಕೀತು ಮಾಡಿದ್ವಿ. ಅವತ್ತು ಧೈರ್ಯವಾಗಿ ಹೇಳಿದ್ರೆ, ಇಲ್ಲ ನಾನು ನಿಂತ್ಕೊಡ್ತೇನೆ, ನಿಮಗೆಲ್ಲ ತೊಂದರೆ ಆಗೋದಿಲ್ಲ ಅನ್ನೋ ಮಾತನ್ನು ಕೊಟ್ಟು ನನಗೆ ಸಹಾಯ ಮಾಡಿದ್ರಲ್ಲ, ಆ ಉದ್ದೇಶಕ್ಕೆ ಇಡೀ ಕಾಂಗ್ರೆಸ್ ಕೌನ್ಸಿಲನ್ನು ಟರ್ನ್ ಮಾಡಿ ಅವಾಯಿಸಿ ಅವತ್ತು ಇವರಿಗೆ ಆ ಚುನಾವಣೆಯಲ್ಲಿ ಮನಸ್ಪೂರ್ವಕವಾಗಿ ನಾನು ಸಹಾಯ ಮಾಡಿದ್ದೇನೆ. ಇದು ಪಕ್ಷ ಜಾತಿಯಿಂದ ಮೀರಿ ವ್ಯಕ್ತಿಯನ್ನ ಯಾವ ಸಂದರ್ಭದಲ್ಲಿ ನಾವೇನಾದರೂ ಕೂಡ ಆ ಋಣ ಪಡೆದಿದ್ದರೆ ಆ ಋಣವನ್ನು ತೀರಿಸೋದಕ್ಕೆ ಒಂದು ಅವಕಾಶ ಸಿಕ್ತು. ಆ ಸಮಯ ಋಣವನ್ನು ತೀರಿಸಿದ್ದೇನೆ. ತದನಂತರ ರಾಜಕೀಯ ವಿದ್ಯಮಾನ ಅವರೊಂದು ಪಕ್ಷ ನಾನೊಂದು ಪಕ್ಷ, ಇದು ಎಲ್ಲರೂ ಸಹಜ. ಯಾರೇ ಸತ್ಯ ಹರಿಶ್ಚಂದ್ರರಲ್ಲ. ಇಲ್ಲಿ ನಾನೇ ಹರಿಶ್ಚಂದ್ರಲ್ಲ, MM ಹರಿಶ್ಚಂದ್ರಲ್ಲ. ನಂತರ ಹೊಸ್ತಾಗಿ ಬಂದು ನಾನು ಹೋಗಿ ಅವಕಾಶ ಹೇಳ್ತೀನಿ. ಪಾತಣ್ಣೊಳಗೊಂಡಂತ ಪಾತಣ್ಣ ಕೂಡ ಮೂಲ ಕಾಂಗ್ರೆಸ್ಸಿಗರು, ಆಮೇಲೆ ದಳಕ್ಕೆ ಹೋದ್ರು, ಬಂದರು. ನೀನು ಕೂಡ ಅಷ್ಟೇ ದಳದಲ್ಲಿದ್ದವನು ಕಾಂಗ್ರೆಸ್ಗೆ ಬಂದೆ. ಅಲ್ಲ, ನಾನು ಹೇಳೋದು ಯಾರೇನು ಹರಿಶ್ಚಂದ್ರಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಎಲ್ಲಿ ಇರ್ತೀವೋ ಅಲ್ಲಿ ಅಂತಾಗಿರ್ಬೇಕಷ್ಟೆ. ಈ ಪಕ್ಷದಲ್ಲಿ ಇದ್ದೀವಿ, ಅಲ್ಲಿ ಅಂತಾಗಿರ್ಬೇಕು. ದೇವರು ಕಾಪಾಡ್ತಾನೆ. ರಾಜಕಾರಣವಾಗಿ ಅಧಿಕಾರಿಗಳೆಲ್ಲ ಒಟ್ಟರೆ ಸಿಗೋದಿಲ್ಲ. ರಾಜಕಾರಣದಲ್ಲಿ ತಾಳ್ಮೆ ಬಹಳ ಮುಖ್ಯ. ಎಷ್ಟು ತಾಳ್ಮೆ ಇರ್ತೀವೋ ಅಧಿಕಾರ ಸಿಗ್ತದೆ.
ಹಾಗಾಗಿ ಯಾಕೆ ಮಾತು ಹೇಳಿದೆ ಅಂದರೆ, ನಾರಾಯಣ ಸ್ವಾಮಿ ಬಹುಶಃ ಅಜಾತ ಶತ್ರು, ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಕಂಡಂಗೆ ಅವ್ರು ಯಾರು ದುಡುಕಿ ಮಾತಾಡಿಲ್ಲ. ನಾನು ಸ್ವಲ್ಪ ಶಾರ್ಟ್ ಟೆಂಪರ್ ಹೊತ್ತು ನಾನು ಮಾತಾಡಿರ್ತೀನಿ. ಅವ್ರು ಯಾರನ್ನೂ ಕೂಡ ದುಡುಕಿ ಮಾಡ್ತಾ ಇರಲಿಲ್ಲ. ಅವ್ರ ಪರ ಯಾರೋ ಬಂದಿದ್ರು ಗೊತ್ತಾ, ಮಾತಾಡಿ ನೋಡ್ಬೇಕದು ಜಾಸ್ತಿ ನೋಡ್ಬೇಕ ರಾಮಪ್ಪರು. ಬಹಳ ಬಳಸ್ಕೊಂಡು ರೂಪಗಳು ಹಾಕಿ ಕೆಲಸ ಮಾಡಿಸ್ಕೊಂಡು ಯಾರಪ್ಪ ಅಂದ್ರೆ ಜ್ಯೋತಿರ್ ರಾಮಣ್ಣ. ಅಲ್ಲ ವಾಸ್ತವಾಂಶ. ಅಯ್ಯ, ಭಾರತಣ್ಣ ರೂಪಕನು ಸ್ವಾರ್ಥಕ್ಕಲ್ಲ. ಭಾರತಣ್ಣ ಒಂದು ಗತ್ತಿತ್ತು, ದೊಡ್ಡ ಮನುಷ್ಯ, ಬೆಳೆಸ್ಕೊಂಡ ಹಂಗೆ ಪಾತ್ರ ರೂಪಕನು. ಭಾರತಣ್ಣ ರೂಪಿಂದ ಯಾರಿಗೂ ನಷ್ಟ ಆಗ್ತಾ ಇರಲಿಲ್ಲ. ಅದಾದ ನಂತರ ಯಾರು ಬಳಸ್ಕೊಂಡ್ರು, ಪಾಪ ಅಯ್ಯಪ್ಪನ್ನ ಬಳಸ್ಕೊಂಡ್ರು, ಹಣ ತಿಂದರು, ಹಿಂದೆ ಚೂರಿ ಹಾಕಿದರು, ಮೋಸಗಳು ಮಾಡಿದ್ರು, ಇವೆಲ್ಲ. ಆದರೆ ಇವತ್ತು ಅವ್ರು ಯಾರು ಉದ್ಧಾರ ಆಗಿದ್ದಾರೆ? ಚೌಸಮ ಹೇಳ್ತಾರ ಈ ಬದುಕಿ ಅಂತೆ, ಅವನೇಸಕ್ಕೆ ತಾತ ಮಾತಾಡ್ಕಿ ಅಂತೆ ಕದಾ. ಇವತ್ತು ಕೂಡ ಏನು ಅವ್ರೇನು ದೊಡ್ಡ ಬದುಕು ಬದುಕ್ತಾ ಇಲ್ಲ. ಹಾಗೆ ಯಾಕೆ ಹೇಳ್ತೀನಿ ಅಂದರೆ, ಎಲ್ಲೆಲ್ಲಿ ನಿಯತ್ತಾಗಿರ್ತಿರೋ ಅಲ್ತದೆ. ನಾರಾಯಣ ಸ್ವಾಮಿ ಇವತ್ತು ನಮ್ಮ ಒಟ್ಟಿಗಿದ್ದಾರೆ. ಬಹುಶಃ ನಮಗೆ ಕೂಡ ಅವರ 73ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸೌಭಾಗ್ಯ ಸಿಕ್ಕಿದೆ. ಭಗವಂತ ಅವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ. ಇನ್ನೂ 100 ವರ್ಷಗಳ ಕಾಲ ಆರೋಗ್ಯವಾಗಿ ಚೆನ್ನಾಗಿ ನಮ್ಮೊಟ್ಟಿಗಿದ್ದು, ನಾವೆಲ್ಲ ಕೂಡ ಅವರಿಗಿಂತ ವಯಸ್ಸಲ್ಲಿ ಭಾಳ ಚಿಕ್ಕವರು. ಸುಮಾರು ನಾನು ಒಂದು 22 ವರ್ಷ ಚಿಕ್ಕವರು ನನ್ನ ವಯಸ್ಸಲ್ಲಿ. ನಮ್ಮಂಥ ಅನೇಕ ಕಿರಿಯರಿಗೆ ಸಲಹೆಗಾರರಾಗಿ, ನಮಗೆಲ್ಲ ಕೂಡ ತಾವು ತಪ್ಪುಗಳನ್ನು ಮಾಡಿದಾಗ ನಮ್ಮ ತಪ್ಪುಗಳನ್ನ ತಿದ್ದಿ ನಮ್ಮ ಸರಿದಾರಿಗೆ ತಂದು ಜನಸೇವೆ ಮಾಡಲಿಕ್ಕೆ ಅವರು ಕೂಡ ನಮ್ಮೊಟ್ಟಿಗೆ ಇರಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗೂ ಕೂಡ ಇದೆ. ಹಾಗಾಗಿ ಅವ್ರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಬಂಗಾರಪೇಟೆ ತಾಲೂಕಿನ ಜನತೆಯ ಪರವಾಗಿ, ಕ್ಷೇತ್ರದ ಜನತೆಯ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಭಗವಂತ ಅವರಿಗೆ ಇನ್ನೂ 100 ಕಾಲ ಆಯುಷನ್ನು ಕೊಡಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡಿ ಅವರ ಉದ್ದೇಶಿಸಿ ಪಾರ್ಪಣ್ಣವರು ಅವ್ರಿಗೂ ಗುರುಗಳು, ನನಗೂ ಗುರುಗಳು, 2 ಮಾತಾಡೋದು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.